ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನಾವು ಫಾರೆಸ್ಟಿಗೆ ಬಂದಿದ್ದೀವಿ. ಹೇಳ್ರಿ, ನಲ್ಲಮಲ್ಲ ಫಾರೆಸ್ಟಿಗೆ ಬಂದಿದ್ದೀವಿ. ನಲ್ಲಮಲ್ಲ ಫಾರೆಸ್ಟಿಗೆ ಬಂದಿದ್ದೀವಿ. ಅರ್ಲಿ ಮಾರ್ನಿಂಗ್ 6 o'clock we started journey. ಶ್ರೀಶೈಲಂ ನಲ್ಲಮಲ್ಲ ಫಾರೆಸ್ಟ್, ಶ್ರೀಶೈಲದಷ್ಟಕ್ಕೆ ಹೋಗ್ತಾ ಇದ್ದೀವಿ. ಮಂಡೆ ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲರೂ ಹಾಯ್ ಹೇಳಿ ಅಮ್ಮ. ಅತ್ತೆ ಗುಂಡ ಹೇಳಪ್ಪ ಗುಂಡ ಹಾಯ್ ಹೇಳು. ನೋಡಿ ಫ್ರೆಂಡ್ಸ್, ನಾವು ಸ್ಟೇ ಆಗಿದ್ವಿ ಇಲ್ಲಿ ಶ್ರೀಶೈಲ ಹೋಗೋ ರೂಟಲ್ಲಿ. ಇನ್ನು ಚೆಕ್ ಪೋಸ್ಟ್ ಒಂದು 4 ಕಿಲೋಮೀಟರ್ಸ್ ಏನೋ ಇರುತ್ತೆ, ಅಲ್ಲಿ ಸ್ಟೇ ಆಗಿದ್ವಿ. ನೈಟ್ 9 o'clock ಆಗಿಬಿಟ್ಟಿತ್ತು. ಗೇಟ್ ಕ್ಲೋಸ್ ಮಾಡಿಬಿಡ್ತಾರಂತೆ ಚೆಕ್ ಪೋಸ್ಟಲ್ಲಿ, ಹಾಗಾಗಿ ಸ್ಟೇ ಆಗಿದ್ವಿ ರೂಮ್ ತೊಗೊಂಡು. ನೈಟ್ ಮಾರ್ನಿಂಗ್ ಎದ್ದು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಮುಖ ಒಂದೇ ತೊಳ್ಕೊಂಡಿದ್ದೀವಿ ಫ್ರೆಂಡ್ಸ್, ಅಷ್ಟೇ. ರೆಡಿ ಆಗಿಬಿಟ್ಟು ನೋಡಿ, ರೂಮ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಬಾತ್ರೂಮು, ಟಾಯ್ಲೆಟ್, 2 ಮಂಚ ಇದೆ, ಅದ್ರ ಮೇಲೆ ಬೆಡ್, 1 ಬ್ಲ್ಯಾಂಕೆಟ್, 2 ಪಿಲ್ಲೋಸು. ಚೆನ್ನಾಗಿದೆ, ಹೊಸದೇನೆ ರೂಮು, ಪರವಾಗಿಲ್ಲ. 1500 ಚಾರ್ಜ್ ಮಾಡಿದ್ದಾರೆ ಇದಕ್ಕೆ. ಯಾರಾದರೂ ಶ್ರೀಶೈಲ ಹೋಗುವಾಗ ಸ್ಟೇ ಆಗಬೇಕಂದ್ರೆ ಆಗಿ, ಚೆನ್ನಾಗಿದೆ ನೋಡಿ. ಈ ಕಡೆ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಇಲ್ಲಿ ಕರಡಿ ಮತ್ತು ಇನ್ನೂ ಒಂದೇನೋ ಪ್ರಾಣಿ ಹೇಳಿದ ಹುಡುಗ, ರೂಮ್ ರೆಂಟ್ ಕೊಟ್ಟಿದ್ದಾನಲ್ಲ ಆ ಹುಡುಗ. ನಾವು ಬಟ್ ಅಷ್ಟು ಇದು ಮಾಡ್ಕೊಳ್ಳಿಲ್ಲ ನೋಡಿ. ಕೋತಿ ಫುಲ್ ಇದ್ದಾವೆ ಫ್ರೆಂಡ್ಸ್ ಅಲ್ಲಿ. ನಮ್ಮತ್ತೆ ಬ್ರೆಡ್ ಇತ್ತು ಕೊಟ್ಟರು, ಅದು ಹೇಗೆ ತಿಂತಾಯಿದೆ ನೋಡಿ. ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀವಿ, ನಮ್ಮತ್ತೆ ತೊಗೊಂಡಿದ್ದಾರೆ. ಇದು ಹೇಗಿದೆ ಕಮೆಂಟ್ ಮಾಡಿ ನೋಡಿ. ಮಂಗ ನೋಡಿ ಹೆಂಗೆ ಕೂತಿದ್ದಾವೆ. ಗಣೇಶಂದು ನನ್ನ ಮಗ ಕಾರ್ಟೂನ್ ಚಾನಲ್ ನೋಡಬೇಕಂತ ಅವನ ಆಸೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆಯವರು ಗಣೇಶನ ವಿಡಿಯೋ ಹಾಕ್ತೀನಿ ತಡಿ ಅಂತಿದ್ದಾರೆ. ಅವನು ಆಳ್ತಿದ್ದಾನೆ ನೋಡಿ. ಚೆಕ್ ಪೋಸ್ಟ್ ಸ್ಟಾರ್ಟ್ ಆಯ್ತು ಇಲ್ಲಿಂದನೇ. ಫಾರೆಸ್ಟ್ ಏರಿಯಾ ಇದು ಬಂದು ಫುಲ್ ಎಲ್ಲ ಪ್ರಾಣಿಗಳೂ ಇದ್ದಾವೆ ಫ್ರೆಂಡ್ಸ್. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಧ್ಯೆ ಮಧ್ಯೆ ಕೋತಿಗಳೆಲ್ಲ ದಾರಿಯಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿರ್ತವೆ. ನನ್ನ ಮಗ ಫುಲ್ ಎಂಜಾಯ್ ಮಾಡಿದ್ದಾನೆ. ಅವನಿಗೆ ಕೋತಿ ಕಂಡುಬಿಟ್ರೆ ಅಷ್ಟು ಇಷ್ಟ ಆಗ್ತಾಯಿದೆ. ದಾರಿಯಲ್ಲಿ ಹೋಗ್ತಾ ಸ್ವಲ್ಪ ರೌಂಡಾಗೇ ಇದ್ದಾವೆ ಫ್ರೆಂಡ್ಸ್ ರೋಡೆಲ್ಲ. ಭಯ ಏನೂ ಇಲ್ಲ, ಹೋಗ್ಬೋದು. ಜಾಸ್ತಿನೇ ಎಂಜಾಯ್ ಮಾಡಿದ್ವಿ ನೋಡಿ. ನನ್ನ ಮಗ ಸ್ಪೆಕ್ಸ್ ಯಾವ ಥರ ಹಾಕಿದ್ದಾನೆ, ಉಲ್ಟಾ ಹಾಕ್ಕೊಂಡಿದ್ದಾನೆ. ಟೋಪಿ ಹಾಕೋದೇ ಇಲ್ಲ ಫ್ರೆಂಡ್ಸ್, ಬಲವಂತದಿಂದ ಹಾಕಿದ್ದಾನೆ ಅವನಿಗೆ. ಅದು ಬಂದು ಚಸ್ಮಾ ಇಟ್ಕೊಂಡಿದ್ದಾನಲ್ವ, ಅದು ಹೈದ್ರಾಬಾದಲ್ಲಿ ಶಾಪಿಂಗ್ ಮಾಡಿದ್ವಿ. ಅದ್ರದ್ದು ವಿಡಿಯೋ ಬರುತ್ತೆ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ಹೇಗಿದೆ ವ್ಯೂ. ನಾವು ಬೆಳಿಗ್ಗೆ 6 ಗಂಟೆಗೇ ಬಿಟ್ವಿ ಫ್ರೆಂಡ್ಸ್. ಇನ್ನೂ ಮಂಜಿದೆ ಕ್ಲೈಮೇಟ್. ಚಳಿನೂ ಇದೆ ಫ್ರೆಂಡ್ಸ್, ಚಳಿನೂ ತುಂಬ ಚಳಿ ಇದೆ. ಹಾಗಾಗಿ ನೋಡಿ ಹೇಗಿದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಸಪೋರ್ಟ್ ಮಾಡಿ, ನಾವು ಬೆಳಿಬೇಕು. ಬೆಳೆಸಿ, ನಿಮ್ಮಿಂದನೇ ನಾವು ಬೆಳಿಬೇಕು ಅಲ್ವಾ. ಹಾಗಾಗಿ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮಗೆ ನೋಡಿ. ಮತ್ತು ಫ್ರೆಂಡ್ಸ್, ನಾವು ನಮ್ಮ ಅಪ್ಪ ಬಂದಿರಲಿಲ್ಲ. ನಾನು, ನಮ್ಮಮ್ಮ, ನಮ್ಮ ಮನೆಯವರು, ನಮ್ಮ ಅತ್ತೆ, ನನ್ನ ಮಗ ಇಷ್ಟೇ ಜನ ಹೋಗಿದ್ದೀವಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಹಾಗಾಗಿ ಒಬ್ಬರು ಮನೇಲಿ ನೋಡ್ಕೊಳ್ಳೋಕ್ಕೆ ಬೇಕು. ಹಾಗಾಗಿ ನಮ್ಮಪ್ಪ ಉಳ್ಕೊಂಡಿದ್ರು. ಹಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಶ್ರೀಶೈಲ ಹೊರಟ್ವಿ ನಾವು ನೋಡಿ. ಹೇಗಿದೆ ವ್ಯೂ ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್, ಹೋಗ್ಬೋದು. ಒಬ್ಬೊಬ್ಬರು ಏನು ಹೇಳ್ತಾರೆ, ರೋಡು ರೌಂಡಾಗಿರುತ್ತೆ, ಭಯ ಬರುತ್ತೆ. ಹಂಗೇನಿಲ್ಲ ಫ್ರೆಂಡ್ಸ್, ಹೋಗ್ಬೋದು, ಚೆನ್ನಾಗಿದೆ. ನಾವು ಹಂಗೆ ಅಂದ್ಕೊಂಡಿದ್ವಿ. ನಾವು ಹೋಗಿದ್ದು ಕೂಡ ಫಸ್ಟ್ ಟೈಮೇನೆ ಈ ರೂಟಿಗೆ, ಹಾಗಾಗಿ ಚೆನ್ನಾಗಿದೆ, ನೋಡ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಅಂತ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡ್ತೀರಾ ಬಟ್ ಲೈಕ್ ಕೊಡೋದೇ ಇಲ್ಲ ನೀವು ಯಾರು ನೋಡಿ.
ಫಾರೆಸ್ಟ್ ಏರಿಯಾ ಫ್ರೆಂಡ್ಸ್ ಫುಲ್ಲು. ನೋಡಿ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ಸಿಂಹ ಮತ್ತು ಚಿತಾ ಇನ್ನೂ ಏನೇನೋ ಪ್ರಾಣಿಗಳಿದ್ದಾವೆ ಫ್ರೆಂಡ್ಸ್, ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ. ಬಟ್ ಮಂಕಿ ಮಾತ್ರ ತುಂಬ ಇದ್ದಾವೆ ನೋಡಿ. ದಾರಿಯಲ್ಲೇ ಕೂತ್ಕೊಂಡ್ಬಿಟ್ಟಿರ್ತಾವೆ ಫ್ರೆಂಡ್ಸ್. ನಿಧಾನವಾಗಿ ಹೋಗ್ಬೇಕು. ಯಾರ್ಯಾರು ಇವಾಗ ಸ್ಪೀಡಲ್ಲಿ ಇರ್ತಾರಲ್ಲ ಫ್ರೆಂಡ್ಸ್, ಅವರು ಮಂಕಿ ಮೇಲೇ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬೈಕ್. 1-2-3 ನೋಡಿದ್ವಿ ನಾವು. ದಾರಿಯಲ್ಲೇ ಸತ್ತೋಗ್ಬಿಟ್ಟಿದ್ದಾವೆ ಅವು. ಸ್ವಲ್ಪ ನಿಧಾನವಾಗಿ ಹೋದರೆ ಅವಕ್ಕೂ ಏನೂ ತೊಂದರೆ ಆಗಲ್ವಲ್ಲ. ಹಾಗಾಗಿ ನಮ್ಮ ಮನೆಯವ್ರು ನಿಧಾನಕ್ಕೇ ಓಡಿಸ್ತಾಯಿದ್ರು. 2-3 ನೋಡ್ಬಿಟ್ಟಿದ್ವಿ ನಾವು ದಾರಿಯಲ್ಲೇ, ಮಧ್ಯೆ ದಾರಿಯಲ್ಲೂ ಹೋಗಬೇಕಾದ್ರೇ. ಹಾಗಾಗಿ ನಿಧಾನವಾಗಿ ಹೋದರು. ನೋಡಿ ಏನು ಸಖತ್ತಾಗಿದೆ ಅರ್ಲಿ ಮಾರ್ನಿಂಗ್ ಜರ್ನಿ ಮಾಡ್ತಾ ಇರೋದು. ನನ್ನ ಮಗ ಎಲ್ಲಿ ದಾರಿಯಲ್ಲಿ ಬರ್ತಾವೋ ಅಲ್ಲೆಲ್ಲ ಎಂಜಾಯ್ ಮಾಡಿದ್ದಾನೆ ಫ್ರೆಂಡ್ಸ್. ಮಂಕಿ ನೋಡಿಬಿಟ್ಟು ಅಮ್ಮ ಮಂಕಿ ಅಂತ ಇದು ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ ಫ್ರೆಂಡ್ಸ್ ನನ್ನ ಮಗ ಬಂದು. ಮಕ್ಳಿಗೆ ಕರ್ಕೊಂಡು ಹೋದರೆ ಖುಷಿ ಅಲ್ವಾ ಫ್ರೆಂಡ್ಸ್, ಈ ಥರ ಎಲ್ಲ ಪ್ರಾಣಿಗಳನ್ನ ನೋಡೋಕ್ಕೆ. ನಾವು ಝೂ ಕೂಡ ಕರ್ಕೊಂಡು ಹೋಗಿದ್ವಿ ಅವನನ್ನೆಲ್ಲ ಲಾಸ್ಟ್ ಟೈಮು ಬಳ್ಳಾರಿಯಿಂದ. ನೋಡಿ ವ್ಯೂ ನೋಡಿ ಏನು ಸಖತ್ತಾಗಿದೆ. ಫುಲ್ಲು ಮಂಜು ಮುಚ್ಕೊಂಬಿಟ್ಟಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ ಎಂಜಾಯ್ ಮಾಡ್ತೀರಾ. ಎಂಜಾಯ್ ಮಾಡಲೇಬೇಕು ಫ್ರೆಂಡ್ಸ್. ಈ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಎಷ್ಟು ಸತಿ ನೋಡಿದರೂ ನೋಡ್ಬೇಕನ್ಸುತ್ತೆ. ರೋಡ್ ಕೂಡ ರೌಂಡಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಮಕ್ಕಳಿಗೆ ಖುಷಿನೇ ಆಗುತ್ತೆ ಅಲ್ವಾ. ನನ್ನ ಮಗನಿಗೆ ಸ್ಕೂಲಿಗೆ ರಜೆ ಇದ್ದಿಲ್ಲ ಫ್ರೆಂಡ್ಸ್, ಹಾಗಾಗಿ 2 ಡೇಸ್ ತೊಗೊಂಡಿದ್ವಿ ಅಷ್ಟೇ ಲೀವ್. ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದ್ವಿ. ನೋಡಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಹೇಗಿದೆ, ಎಂಜಾಯ್ ಮಾಡಿದ್ದೇವೆ ಫ್ರೆಂಡ್ಸ್. ನಾವು ಮಾತ್ರ ಫುಲ್ ಖುಷಿ. ಇಲ್ಲಿಗೆ ಫಾರೆಸ್ಟ್ ಏರಿಯಾ ಮುಗೀತು ಫ್ರೆಂಡ್ಸ್. ಇಲ್ಲಿ ಗೇಟ್ ಹಾಕಿರ್ತಾರೆ ನೋಡಿ. ಪ್ರಾಣಿಗಳದೆಲ್ಲ ಸಿಂಬಲ್ಸ್ ಹಾಕಿದ್ದಾರೆ. ಅದು ಚೆಕ್ ಪೋಸ್ಟ್ ಲಾಸ್ಟ್ ಫ್ರೆಂಡ್ಸ್. ಸ್ಟಾರ್ಟ್ ಒಂದು ತೋರಿಸಿದ್ದೀನಿ, ಎಂಡ್ ಕೂಡ ತೋರಿಸಿದ್ದೀನಿ. ಅಲ್ಲಿಗೆ ಚೆಕ್ ಪೋಸ್ಟ್ ಮುಗೀತು. ಇಲ್ಲಿಂದನೂ ಫಾರೆಸ್ಟ್ ಏರಿಯಾನೇ, ಬಟ್ ಅಲ್ಲಿ ಪ್ರಾಣಿಗಳಿರ್ತವೆ ಅಂತ ಗೇಟ್ ಹಾಕಿರ್ತಾರೆ. ನೈಟ್ ಟೈಮ್ ಬಿಡೋದಿಲ್ಲ ಅವರು. ಇದು ನೋಡಿ ಕೃಷ್ಣಾ ನದಿ ಏನು ಸಖತ್ತಾಗಿದೆ ಫ್ರೆಂಡ್ಸ್. ನಾವು ಫೋಟೋ ಎಲ್ಲ ತೊಗೊಂಡ್ವಿ, ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸ್ವಲ್ಪ. ನೋಡಿ ಹೇಗಿದೆ. ಯಾರೆಲ್ಲ ನೋಡಿಲ್ವೋ ನೋಡಿ, ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಎಷ್ಟು ಮೇಲಿಂದ ನೀರು ಬೀಳ್ತಾವೆ ಫ್ರೆಂಡ್ಸ್. ಒಂದು 4-5 ಓಪನ್ ಇದ್ದಾವೇನೋ, 3 ಅಲ್ಲಿಂದ ಮತ್ತೆ ಮುಂದೆ ಹೊರಟ್ವಿ ಫ್ರೆಂಡ್ಸ್ ನಾವು. ವ್ಯೂ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ನಾವು ಬಂದು ಬ್ರಿಡ್ಜ್ ಮಧ್ಯೆ ಇತ್ತು ಫ್ರೆಂಡ್ಸ್. ಆ ಕಡೆ ಈ ಕಡೆ ರೋಡ್ ನಮಗೆ ಹೋಗೋಕ್ಕೇ. ನಾವು ಈ ಕಡೆ ಹೈದರಾಬಾದಿಂದ ಹೋಗಿದ್ವಿ, ಹಾಗಾಗಿ ನಮಗೆ ಈ ರೂಟ್ ಸಿಕ್ತು. ಮತ್ತು ನಮ್ಮೂರಿಗೆ ಬರ್ಬೇಕಾದ್ರೆ ಈ ರೂಟ್ ಬಂದಿಲ್ಲ ಫ್ರೆಂಡ್ಸ್, ಬೇರೆ ರೂಟಲ್ಲಿ ಬಂದ್ವಿ ನಾವು. ನೋಡಿ ವ್ಯೂಸ್ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು, ನಮ್ಮ ಮನೆಯವ್ರಿಗೂ ನನಗೂ. ಫುಲ್ ಎಂಜಾಯ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿನೇ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವು. ನೋಡಿ ಹಸ್ರು ಕಲರ್ ಏನು ಚೆಂದ ಕಾಣಿಸುತ್ತೆ ಅಲ್ವಾ. ಇದು ಬ್ರಿಡ್ಜ್ ಬರುತ್ತೇನೋ ಫ್ರೆಂಡ್ಸ್, ಇಲ್ಲ ಇನ್ನು ಬ್ರಿಡ್ಜ್ ಮುಂದೆ ಇದೆ. ಅದು ಪಾತಾಳಗಂಗಾ ಅಂತ ಬರುತ್ತೆ ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ. ಅಲ್ಲಿಂದ ಇಲ್ಲಿ ಕೂಡ ನಿಲ್ಲಿಸಿದ್ವಿ ಫ್ರೆಂಡ್ಸ್. ನಿಲ್ಸೋಕ್ಕೆ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಇಲ್ಲಿ ಒಂಥರ ಭಯ ಬರೋ ಥರ ಇತ್ತು, ಹಾಗಾಗಿ ನಾವು ಅಲ್ಲೇ ನಿಲ್ಸ್ಕೊಂಡು ನೋಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇ ನಾವು ಸ್ನಾನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಫುಲ್ಲು ಪಾಚಿ ಇದೆ ಫ್ರೆಂಡ್ಸ್ ಇಲ್ಲಿ. ಎಲ್ಲರೂ ಸ್ನಾನ ಮಾಡ್ಕೊಂಡು ಸ್ವಲ್ಪ ವೀಡಿಯೋ ತೊಗೊಂಡೆ. ಅಲ್ಲಿಂದ ರೆಡಿ ಆಗಿಬಿಟ್ಟು ಮುಂದೆ ಹೊರಟ್ವಿ ನಾವು. ಇದೇ ನೋಡಿ ಫ್ರೆಂಡ್ಸ್ ಬ್ರಿಡ್ಜ್, ಕೃಷ್ಣಾ ನದಿ ಮೇಲೆ ಬ್ರಿಡ್ಜ್ ಇರೋದು. ಇಲ್ಲಿಂದನೇ ಮುಂದೆ ಹೋಗಬೇಕು ನಾವು. ನೋಡಿ ಹೇಗಿದೆ. ಫಿಶ್ ಎಲ್ಲ ಜಾಸ್ತಿ ಇದಾವೆ ಫ್ರೆಂಡ್ಸ್ ಇಲ್ಲಿ. ಫಿಶ್ ಅಲ್ಲಲ್ಲಿ ಮಾರ್ತಾನೇ ಇದ್ದಾರೆ ನೋಡಿ. ನಾವು ಕಬಾಬ್ ಯಾವ ಥರ ಮಾಡ್ತೀವೋ ಚಿಕನ್ ಕಬಾಬು, ಅದೇ ಥರ ಫಿಶ್
ಫಿಶ್ನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಎಲ್ಲ ಹಚ್ಬಿಟ್ಟು ಫ್ರೈ ಮಾಡಿದ್ದಾರೆ. ಸಖತ್ತಾಗಿದೆ ಬಿಡಿ. ಆ ಕಡೆ ಹೋದವ್ರು ತಿಂತಾರೆ, ಬಟ್ ದೇವ್ರಿಗೆ ಹೋದವ್ರು ಯಾರೂ ತಿನ್ನೋಲ್ಲ ಫ್ರೆಂಡ್ಸ್. ನೋಡಿ ಇದೆಲ್ಲ ಅಂಗಡಿಗಳು ಅವೇನೇ. ಒಂದು ಹೋಟೆಲ್ ಸಿಗಲಿಲ್ಲ ಅಲ್ಲೇ ನಮಗೆ. ಮುಂದೆ ಹೋದ್ವಿ, ಹೋಟೆಲ್ ಸಿಕ್ತು. ಇಲ್ಲಿ ಚೆಕಿಂಗ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಚೆಕಿಂಗ್ ಮುಗಿಸ್ಕೊಂಡು ಮತ್ತೆ ಮುಂದೆ ಹೊರಟ್ವಿ ನಾವು. ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದು ಬಂದು ಗುಡ್ಡ ಕುಸಿದಿದೆ ಅನಿಸುತ್ತೆ ಫ್ರೆಂಡ್ಸ್. ಗುಡ್ಡ ಕುಸ್ತಿರ್ಬೇಕು ಅನಿಸುತ್ತೆ. ಅದು ಮಳೆಗಾಲದಲ್ಲಿ ಗುಡ್ಡ ಆಲ್ಮೋಸ್ಟ್ ಆಲ್ ಮಳೆ ಬಂದ್ರೇ ಹಂಗೆ ಆಗೋದು ಫ್ರೆಂಡ್ಸ್, ಕುಸಿಯೋದು. ಬಿಸಿಲಿದ್ರೇನು ಇದು ಆಗಲ್ಲ ಫ್ರೆಂಡ್ಸ್. ನೋಡಿ ಇದೆಲ್ಲ ಅದೇ ಏರಿಯಾ ಫ್ರೆಂಡ್ಸ್. ಬರೀ ಫಿಶ್ಶೇನೆ, ಎಲ್ಲೂ ನೋಡಿದ್ರು ಫಿಶ್ಶೇ ಸಿಗುತ್ತೆ. ಫ್ರೈ ಮಾಡಿಬಿಟ್ಟು ಇಟ್ಟಿದ್ದಾರೆ ಫ್ರೆಂಡ್ಸ್. ಫುಲ್ಲು ಈ ಏರಿಯಾ ಫುಲ್ ಅದೇನೇ ಇದೆ ಮುಂದೆ. ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇಷ್ಟು ಸಾರ್ತಿ ಹೇಳ್ತಿದ್ದೀನಿ ನೋಡಿ. ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ ಇದು ವ್ಯೂ ಚೆನ್ನಾಗಿದೆ. ವ್ಯೂ ಸಖತ್ತಾಗಿದೆ ಫ್ರೆಂಡ್ಸ್, ಹಾಗಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ನಾವು ಎಂಜಾಯ್ ಮಾಡಿದ್ದೀವಿ ಫ್ರೆಂಡ್ಸ್. ಫುಲ್ ಎಂಜಾಯ್ ನಮ್ಮದು. ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ. ನೋಡಿ ಹೇಗಿದೆ. ಅದು ಮೊಬೈಲ್ ಸ್ಟ್ಯಾಂಡಿಗೆ ಹಾಕ್ಬಿಟ್ಟಿದೆ ಫ್ರೆಂಡ್ಸ್, ಹಾಗಾಗಿ ಆ ಥರ ಶೇಕ್ ಆಗಿಬಿಟ್ಟಿದೆ. ಕೈಯಲ್ಲಿ ಹಿಡ್ಕೊಳ್ಳಲಿಲ್ಲ ನಾನು, ಅಷ್ಟು ಸುಮ್ಮನೆ ನಾರ್ಮಲಾಗಿ ಹಾಕಿದ್ದೆ. ಹಂಗಾಗಿ ಆ ಥರ ವಿಡಿಯೋ ಶೇಕ್ ಆಗ್ತಾಯಿದೆ ಅಷ್ಟೇ. ನೋಡಿ ನಾವಿವಾಗ ಅದು ಫುಲ್ ಡೌನಲ್ಲಿದೆ ಫ್ರೆಂಡ್ಸ್. ಶ್ರೀಶೈಲ ಬಂದುಬಿಟ್ಟು ಒಮ್ಮೆ ನೋಡಿ, ಯಾರೆಲ್ಲ ನೋಡಿಲ್ವೋ ನೋಡಿ. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ. ನೋಡಿ ಅಂದಿವೆ ಸ್ನಾನ ಮಾಡಿಕೊಂಡು ಟಿಫಿನ್ ಮಾಡ್ತಾಯಿದ್ದೀವಿ. ವಡೆ ತೊಗೊಂಡಿದ್ದಾರೆ ನಮ್ಮತ್ತೆ ನಮ್ಮಮ್ಮ. ನಮ್ಮ ಮನೆಯವ್ರು ಪೂರಿ, ನಾನು ದೋಸೆ ಹೇಳಿದ್ದೆ. ಅಲ್ಲಿ ಪೂರಿ ದೋಸೆ ಅಷ್ಟೇ ಇತ್ತು ಫ್ರೆಂಡ್ಸ್, ಇಡ್ಲಿ ಏನು ಇರಲಿಲ್ಲ, ಹಾಗಾಗಿ ತೊಗೊಂಡ್ವಿ. ಇದು ಬಂದು ಆಂದಿವೇನೇ ಸಾಕ್ಷಿ ಗಣಪತಿ ಅಂತ ಹೇಳ್ಬಿಟ್ಟು ಗಣೇಶನ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ದರ್ಶನ ಮಾಡ್ಕೊಳಕ್ಕಂತ ಕಾರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ದರ್ಶನಕ್ಕೆ ಬಂದ್ವಿ. ನೋಡಿ ಗುಡಿ ಚೆನ್ನಾಗಿದೆ. ಆಂದಿವೇನೇ ಇರೋದು ಫ್ರೆಂಡ್ಸ್, ಇದು ಹೋಗ್ತಾ ಶ್ರೀಶೈಲ ಆಂದಿವೇನೇ ಇರೋದು. ಬಟ್ ವಿಡಿಯೋ ಅಲೌಡ್ ಇರಲಿಲ್ಲ ಅಲ್ಲಿ, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಮತ್ತು ಮುಂದೆ ಹೊರಟ್ವಿ ನಾವು. ಇಷ್ಟೇ ನೋಡಿ ಫ್ರೆಂಡ್ಸ್. ನೋಡಿ ಇದು ಎಂಟ್ರೆನ್ಸು, ಶ್ರೀಶೈಲ ಎಂಟ್ರೆನ್ಸ್ ಇದು. ಹೋಗ್ತಾ ಇದೆ ನೋಡಿ, ಬೋರ್ಡ್ ಹಾಕಿದ್ದಾರೆ ಶ್ರೀಶೈಲದ್ದು. ಕಾರ್ತಿಕನೂ ಇರಬೇಕು ಫ್ರೆಂಡ್ಸ್, ಹಾಗಾಗಿ ಹೇಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಇದು ಪಾರ್ವತಿ ಪರಮೇಶ್ವರ ಗಣೇಶ ಏನೋ ಇರಬೇಕು ಫ್ರೆಂಡ್ಸ್. ವ್ಯೂ ಅದು ಹೊರಗಡೆ ಪಾರ್ಕ್ ಮಾಡ್ತೀವಲ್ವ, ಅಲ್ಲೆಲ್ಲ ಇದೆ ಇದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.